ಏನ್ ನನಗೆ ಟೈಗರ್ ಅಂತ ಬಿರುದು ಕೊಟ್ಟಿದ್ದೀರಾ, ಖಂಡಿತ ಈ 3 ಸಿನಿಮಾ ನಾನು ನಿಜವಾಗ್ಲೂ ಈ ವೇದಿಕೆ ಮೇಲೆ ಹೇಳ್ತೀನಿ, 3 ಸಿನಿಮಾ ಅದಕ್ಕೆ ಧಕ್ಕೆನೇ ತರಲ್ಲ, ಮೋಸ ಮಾಡಲ್ಲ. 100% ನೀವು ಎಲ್ಲರೂ ಟೈಗರ್ ಅಂತ ಕರೀತೀರಾ, ಅಷ್ಟು ನಾನು ಭರವಸೆ ಕೊಡ್ತೀನಿ. ಹಾಗೆ ಜಯರಾಮ್ ಸರ್ ಇಲ್ಲಿ ಹೊರಟ ಜಯರಾಮ್ ಸರ್ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಪಾಪ ಆತ ಶ್ರೇಯಸ್ ಅವ್ರ ಬಗ್ಗೆ ಇನ್ನೊಂದು ಹೇಳಬೇಕು. ಐ ಥಿಂಕ್ 20 ವರ್ಷ ನಮಗೆ ಅವಾಗ ಇನ್ನು ಹೇಳ ನಿಮ್ಮ ಏಜು ಅಲ್ಲ, ಯಂಗಸ್ಟ್ ನಿರ್ಮಾಪಕರು ಅಂತ ಹೇಳ್ತಿದ್ದಾರೆ. ಇವತ್ತಿಗೆ ಅವರು ಬರೀ 23 ವರ್ಷ. ಅವರಿಗೆ ನಂಬ್ತೀರಾ? 2001 ಮಾಡಲು ಅಲ್ವಾ? ಇರ್ಲಿ, ಪರವಾಗಿಲ್ಲ. ಬಟ್ ನಿಮ್ಮ ಮೆಚೂರ್ ಥಿಂಕಿಂಗ್ಗೆ ನಿಮ್ಗೆಲ್ಲ ನೀವು ಅವ್ರು ಏನು ಅಂದ್ರೆ, ನನ್ನ ಏಜ್ ತಿಳ್ಕೊಂಡ್ರೆ ಸಾಕಷ್ಟು ಜನ ಮರ್ಯಾದೆ ಕೊಡಲ್ಲ, ನನಗೆ ತುಂಬಾ ಚಿಕ್ಕ ಹುಡುಗ ಅಂತ ಅನ್ಕೊಂತಾರೆ ಅಂತ. ಏನು ನಿಮ್ಮನ್ನ ಇಲ್ಲಿ ನಿಮ್ಮ ಥಿಂಕಿಂಗ್ ಇದೆ ಗೊತ್ತಾ? ನಿಮ್ಮ ಏಜ್ ಯಾರು ಮರ್ಯಾದೆ ಕೊಡಲ್ಲ. ನಿಮ್ಮ ಥಿಂಕಿಂಗು, ನಿಮ್ಮ ಬುದ್ಧಿ, ನೀವು ಏನ್ ಯೋಚನೆ ಮಾಡ್ತಿದ್ರೆ ನಿಮ್ಮ ಕೆಲಸಕ್ಕೆ ಎಲ್ಲರೂ ಖಂಡಿತ ತಲೆ ಬಗ್ಗಿಸ್ತಾರೆ, ಖಂಡಿತ ಗೌರವ ಕೊಡ್ತಾರೆ. ನಾನು ಭರವಸೆ ಕೊಡ್ತೀನಿ. ಹಾಗೂ ತೇಜಸ್, ಥ್ಯಾಂಕ್ ಯು ಪಾ. ಎಲ್ಲ ಶ್ರೇಯಸ್ ಅವ್ರ ಫ್ರೆಂಡ್ಸು, ಎಲ್ಲ ನನ್ನ ಫ್ರೆಂಡ್ಸು. ಅಂಡ್ ಅವನು ಕಿರಣನ್ ಬಗ್ಗೆ ನಾನು ಖಂಡಿತ ಹೇಳಲೇಬೇಕು. ಬಟ್ ಒಂದೆರಡೇ ನಿಮಿಷ ಮುಗಿಸ್ಬಿಡ್ತೀನಿ. ಇವತ್ತು ಈ ಹುಡುಗ ನನಗೆ ಲಂಕಾಸುರ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್. ಈ ಹುಡುಗ ಲಂಕಾಸುರ ಅಲ್ಲಿಂದ ನನ್ನ ಸಿನಿಮಾ ಅಂತ ಇವತ್ತು ಆ ಪ್ರೊಡಕ್ಷನ್ ಮಾತ್ರ ಕೆಲಸ ಮಾಡದೆ, ಮತ್ತೆ ಮಾದೇವಾಲು ಅಷ್ಟು ಒಂದು ಕೆಲಸ ಮಾಡದ, ಪ್ರತಿಯೊಂದು ಡೀಟೇಲಿಂಗು ನಮಗೆ ಇವತ್ತು ನಾನು ಈ ಹುಡುಗನ ಬಗ್ಗೆ ನನ್ಗೆ ಬಹಳ ಹೆಮ್ಮೆ ಇದೆ. ಇವತ್ತು ಇಷ್ಟೆಲ್ಲ ನೀವು ಏನು ವಿಟಿಗಳು ನೋಡಿದ್ರು, ಎಲ್ಲ ನೋಡಿದ್ರು, ಪ್ರತಿಯೊಂದು ನೈಟ್ ನಿದ್ದೆ ಮಾಡಿಲ್ಲ ಎಲ್ಲಿ. ಅಂಡ್ ಇನ್ನೊಂದು, ಇವನಿಗೆ ಫೋನ್ ಮಾಡಿದ್ರೆ ಸಾಕು, ಕಿರಣ ಮನೆಗೆ ಬಾ ಅಂತ ನಾನು 2 ಗಂಟೆ ಬೆಳಗಿನ ಜಾವ ನಾನು ಫೋನ್ ಮಾಡಿದ್ರು ಮನೆ ಬಾಗ್ಲಿಗೆ ಬಂದು ಏನ್ ಸರ್ ವಿಷಯ ಅಂತ ಆಮೇಲೆ ಅಲ್ಲಿ ಕೇಳ್ತೇನೆ. ಅಷ್ಟು ಒಂದು ಕೆಲಸಕ್ಕೆ ಪ್ರಾಮಾಣಿಕವಾಗಿ. ಅಂಡ್ ಇನ್ನೊಂದು, ಅಷ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗ್ಲಿ ಅಥವಾ ಡೀಟೇಲಿಂಗ್ ಎಲ್ಲಾನು ಗೊತ್ತಿರೋಂತ ಹುಡುಗ. ಥ್ಯಾಂಕ್ ಯು ಕಿರಣ, ನಿನ್ನ ನಮಗೆ ತುಂಬಾ ಪ್ಲಸ್ ಆಯ್ತು. ಅಂಡ್ ಚೈತನ್ಯ ಸರ್ ನೀವು ಅಲ್ಲೇ ಹೇಳಿದ್ರಿ, ಆಕ್ಚುಲಿ ನನಗೆ ನಿಮ್ಮ ಆ ದಿನಗಳು ಸಿನಿಮಾಯಿಂದ ನಾನು ನಿಮ್ಮ ಫ್ಯಾನು ಸರ್. ಅಲ್ಲಿಂದ ನಾನು ನಿಮ್ ಜೊತೆ ಕೆಲಸ ಮಾಡಕ್ ಒಂದು ಅವಕಾಶ ಸಿಗಲ್ವ ಅಂತ ನಾನಂತೂ ನಿಜವಾಗ್ಲೂ ದೇವ್ರ ಹತ್ರ ಬೇಡ್ಕೊಂತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್.